ಹುಣಸೂರಿನ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಅವರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಸ್ನೇಹಜೀವಿ ಬಳಗದ ಸಹಯೋಗದಲ್ಲಿ ಹುಣಸೂರಿನ ಅಂಬೇಡ್ಕರ್ ಭವನದಲ್ಲಿ ಮೇ 23ರ ಶನಿವಾರ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ವಿಷನ್ ಅಸ್ತ್ರ ಇವಿ ಅಕಾಡೆಮಿ ಸಿಇಒ ನಿಖಿಲ್ ಜೈನ್ ಸಿಎಸ್ ಅವರು ಹುಣಸೂರಿನ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇನ್ನು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿಯ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ಹುಣಸೂರು, ಕೆಆರ್ ನಗರ, ಎಚ್ಡಿ ಕೋಟೆ, ಪಿರಿಯಾಪಟ್ಟಣ ತಾಲೂಕುಗಳ 18ರಿಂದ 25 ವಯೋಮಿತಿಯ ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಮೈಸೂರಿನ ಕಡಕೊಳದ ಟಿವಿಎಸ್ ಕಂಪನಿಯಲ್ಲಿ ಉದ್ಯೋಗ ಕಲ್ಪಿಸಲಾಗುವುದು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ 17,500, 19,000 ಹಾಗೂ ಡಿಪ್ಲೊಮಾ ಮತ್ತು ಡಿಗ್ರಿ ಪಾಸಾದವರಿಗೆ 19ರಿಂದ 20,500 ರೂಪಾಯಿ ಸಂಬಳ, ಊಟದ ವ್ಯವಸ್ಥೆ, ಪಿಎಫ್, ಇಎಸ್ಐ ಸೌಲಭ್ಯ ಸಿಗಲಿದ್ದು ಆಸಕ್ತರು ಮೇಳದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಿಷನ್ ಅಸ್ತ್ರ ಇವಿ ಅಕಾಡೆಮಿ ಅಧ್ಯಕ್ಷ ಯದುಜತವದನ್ ಮಾತನಾಡಿ, ತಮ್ಮ ಅಕಾಡೆಮಿಯು ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದ ವಿವಿಧ ಪ್ರತಿಷ್ಠಿತ ಕಂಪನಿಗಳಿಗೆ ಉದ್ಯೋಗಗಳನ್ನು ನೇಮಿಸಿಕೊಡುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮೇಳದಲ್ಲಿ ಕಂಪನಿಯವರುಗಳೇ ಉದ್ಯೋಗಾಕಾಂಕ್ಷಿಗಳನ್ನು ನೇರವಾಗಿ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಟಿವಿಎಸ್ ಕಂಪನಿಯಲ್ಲಿ 1,500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗಾವಕಾಶವಿದೆ. ಹುಣಸೂರಿನಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಮೈಸೂರು ಜಿಲ್ಲೆಯ ಯಾವುದೇ ಭಾಗದ ನಿರುದ್ಯೋಗಿಗಳು ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಸಂಖ್ಯೆಯ ಉದ್ಯೋಗಗಳಲ್ಲಿದ್ದ ತಾಲೂಕು ಅಥವಾ ಹೋಬಳಿಗೆ ಕಂಪನಿ ವತಿಯಿಂದಲೇ ಬಸ್, ಅಗತ್ಯ ಉಳ್ಳವರಿಗೆ ಪಿಜಿ ವ್ಯವಸ್ಥೆ ಸಹ ಕಲ್ಪಿಸುವವರೆಂದು ಮಾಹಿತಿ ನೀಡಿದರು. ಅದಕ್ಕೋಸ್ಕರ ಅವರು ಒಂದು ಯಾವಾಗ ಹೇಳ್ತಾ ಇದ್ರು, ಎಷ್ಟೇ ಊಟ ಬಳಿ ಕೂಡ ಏನೇ ಮಾಡಿದ್ರು ಕೂಡ ನೀನು ನಮ್ಮ ಊರಿಗೆ ಸ್ವಲ್ಪನಾದ್ರು ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡೋ ಜನಗಳಿಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಮತ್ತೆ ನಮ್ಮ ಮಂಜು ಸರ್ ಅವ್ರದ್ದು ಬರ್ತಡೇ ಕೂಡ ಬರ್ತಾ ಇತ್ತು. ಸೊ ಅವರು ಕೂಡ ನಮ್ಮ ಊರಿನ ಜನತೆಗೆ ಮತ್ತೆ ನಮ್ಮ ತಾಲೂಕಿನ ಜನತೆಗೆ ಅವರಿಗೋಸ್ಕರ ಏನಾದ್ರು ಒಂದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಸೊ ಉದ್ಯೋಗಾವಕಾಶ ಮಾಡಿಕೊಡ್ಲೇಬೇಕು ಅಂತ ಅಂದ್ಬಿಟ್ಟು, ಸೊ ಈ ಸತಿ ಪ್ರಥಮ ಬಾರಿಗೆ ಯಾವುದೇ ಎಲ್ಲೂ ಟಿವಿಎಸ್ ಕಂಪ್ನಿಯಲ್ಲೂ ಯಾವತ್ತೂ ಮಾಡಿರಲಿಲ್ಲ. ಸೊ ಈ ತರ ಬೃಹತ್ ಉದ್ಯೋಗ ಮೇಳ, ಸೊ ಇದೇ ಫಸ್ಟ್ ಟೈಮ್ ಈ ತರ ಉದ್ಯೋಗ ಮೇಳ ಮಾಡಕ್ಕೆ ಪ್ಲಾನ್ ಮಾಡಿದ್ದೀವಿ. ಸೊ ನಮ್ಮ ಸ್ನೇಹಜೀವಿ ಸಂಸ್ಥೆಯಿಂದ ಅವರ ಸಚಿನ್ ಸರ್ ಅವರು ಮತ್ತೆ ಅವರು ಬ್ರದರ್ ಆಗಿ ಅಮರ್ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡೋದಕ್ಕಾಗಿ. ಮತ್ತೆ ಸುತ್ತಮುತ್ತ MLA ಅವರು ಕೂಡ ಲೈಕ್ ಫೋನ್ ಮಾಡಿ ಅಲ್ಲಿಂದ ಯುವತಿಯರಿಗೋಸ್ಕರ ಉದ್ಯೋಗ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು, ಉದ್ಯೋಗ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಲ್ಲ ಹುಡುಗರನ್ನು ಕಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮೇನ್ ಏನಂದ್ರೆ ಲೈಕ್ ಯಾವುದೇ ಬೃಹತ್ ಉದ್ಯೋಗ ಮೇಳ ಆದ್ರಿಂದ ತುಂಬಾ ಕಂಪ್ನಿಗಳು ಮಾಡೋದಕ್ಕಿಂತ ಒಂದೇ ಕಂಪ್ನಿಗೆ ಕಾನ್ಸಂಟ್ರೇಷನ್ ಮಾಡಿ ಜಾಸ್ತಿ ಜನಕ್ಕೆ 100% ಉದ್ಯೋಗ ಕೊಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಬರೀ ಒಂದು ಕಂಪ್ನಿಗೋಸ್ಕರ ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ. ಸೊ ಟಿವಿಎಸ್ ಕಂಪ್ನಿ ಅದು ನಮ್ಮ ಬೇರೆ ಬೆಂಗಳೂರಲ್ಲಿ ಇಲ್ಲ, ಬೇರೆ ಎಲ್ಲೂ ಇಲ್ಲ, ನಮ್ಮ ಮೈಸೂರಲ್ಲೇ ಇದೆ. ಎಲ್ಲರೂ ಇಲ್ಲಿಂದ ಡೈಲಿ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ. ಸುತ್ತಮುತ್ತ ಯಾರ್ಯಾರು ಜನತೆ ಇರ್ತಾರ ಟ್ರಾವೆಲ್ ಮಾಡ್ಬೋದು. ಸೊ ಪ್ರತಿಯೊಬ್ಬರು SLC ಆಗಿರ್ಬೋದು, PUC ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, ಆಮೇಲೆ ಯಾವುದೇ ಡಿಗ್ರಿ ಮಾಡಿರೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇಲ್ಲಿ ಅದೇ ಆದಂಥ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಅಂತಂದು 17,500 ಅಂತೂ ಇನ್ ಹ್ಯಾಂಡ್ ಕೈಗೆ ಸಿಗುತ್ತೆ. ಸೊ SLC, PUC, ITI ಆದವರಿಗೆ 17,500ದಿಂದ ಹಿಡಿದು 19,000 ತನಕ ಇನ್ ಹ್ಯಾಂಡ್ ಸಿಗುತ್ತೆ. ಆಮೇಲೆ ಡಿಪ್ಲೊಮೊ ಮತ್ತೆ ಡಿಗ್ರಿ ಪಾಸ್ ಆದವರಿಗೆ 19,000ದಿಂದ 21,000 ತನಕ ಕೆಲಸ ಸಿಗುತ್ತೆ. ಸೊ ಇದ್ರ ಜೊತೆಗೆ ಸೊ ಅವ್ರಿಗೆ PF ಆಗಿರ್ಬೋದು, ಮತ್ತೆ ಸ್ಟೇಟ್ ಇನ್ಶೂರೆನ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಸಿಗುತ್ತೆ. ಇನ್ನು ಹೆಣ್ಮಕ್ಳು ಏನಾದ್ರು ಲೈಕ್ ತುಂಬಾ ಹೆಣ್ಮಕ್ಳಿಗೆ ಬರ್ಲಿ ಜಾಯ್ನ್ ಆಗ್ಲಿ ಅಂತ ಅದಕ್ಕೋಸ್ಕರ ಅವ್ರಿಗೆ ನಿಯರ್ ಬೈ PG ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ, ಪ್ರತಿಯೊಬ್ಬರಿಗೂ ಲೈಕ್ ಕಾಫಿ, ಟೀ ಪ್ರತಿದಿನ ಇದ್ದೇ ಇರುತ್ತೆ. ಸೊ ಇಷ್ಟು ಎಲ್ಲ ಫೆಸಿಲಿಟೀಸನ್ನು ಕೂಡ ಡೈರೆಕ್ಟ್ TVS ಎಂಪ್ಲಾಯೀಸ್ ಹಾಗೆ ಮಾಡ್ತಾ ಇದ್ದೀವಿ. ಯಾವುದೇ ಥರ ಥರ್ಡ್ ಪಾರ್ಟಿ ಆಗಲಿ, ಯಾವುದೇ ಥರ ಲೈಕ್ ಥರ್ಡ್ ಪರ್ಸನ್ ಹೋಗಿ ನಾವು ಕನ್ಸಲ್ಟೆನ್ಸಿ ಕೊಡ್ತೀವಿ, ನಾವು ಕಮಿಷನ್ ತಗೊಳ್ತೀವಿ, ಆ ಥರದ್ದು ಯಾವ ಥರದ್ದು ಇಲ್ಲ. ಆಮೇಲೆ
ನಮ್ಮ TVS ಕಡೆಯಿಂದ 5 ಜನ ಲೈಕ್ HR ಕೂಡ ಬರ್ತಾ ಇದ್ದಾರೆ ಅವತ್ತು. ಸೊ ಹೆಡ್ HR, ಪ್ಲಾಂಟ್ ಹೆಡ್ HR, ಆಮೇಲೆ ಲೈಕ್ ಇಲ್ಲಿ ಲೋಕಲ್ ಮೈಸೂರು ಪ್ಲಾಂಟಿಂಗ್ HR ಕೂಡ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಸೊ ಮಿನಿಮಮ್ ಅಂತಂದ್ರೆ 1500 ಯುವಕ ಯುವತಿಯರಿಗೆ 100% ಗ್ಯಾರಂಟಿಡ್ ಉದ್ಯೋಗ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರು ಇನ್ನೂ ಜಾಸ್ತಿ ಜನ ಬಂದ್ರೆ ಇನ್ನೂ ಜಾಸ್ತಿ ಜನ ತಗೊಳಕ್ ಕೂಡ ರೆಡಿ ಆಗಿದೆ. ಸೊ ಅವ್ರು ಒಂದೆರಡು ಮಾತಾಡ್ತಾರೆ. ನಮ್ಮದು ಕನ್ನಡ ಸ್ವಲ್ಪ ಮಾತಾಡೋದು ಕಷ್ಟ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಬಡಿ, ಎಸ್ಪೆಷಲಿ ದ ಪೀಪಲ್ ಆಫ್ ಹುಣಸೂರು, ಹನಗೋಡ್, as well as the entire district of Mysore to participate in this. We are doing this for the social cause, free of charge, to bring employment for 1,500 students, youth of this district in Taluku. And my partner, my younger brother, like my brother, even though he's from a different mother, he is from this native of Hanagodu. What Nikhil did not say is, how much him and his family struggled when he was trying for employment 10 years ago. He did not say that. I will tell for his things. At that time, he studied in Bahubali College of Engineering, where there was zero placement in life. You have to wake up at 3 a.m., 4 a.m. just to catch a bus from here to Bangalore. Then he struggled, found a job, did his master's MI, and then worked for Intel. Now he is the CEO of Vishnastra Group, and he wants to bring job to his own native. And we are very, very thankful to all of you, as well as Sri Manjunath MP, H.P. Manjunath sir, MLA, Hunsur, as well as all the other MLAs and other social people of this town who are all contributing. Namdu khushi agute. I am happy to say job barte, and TVS Motor Company is one of world's largest two-wheeler company. Scale tumba massive ಇದೆ. Lakhs of people work in TVS across Mysuru, Hosuru, ಅವರು ಚೆನ್ನೈ ಆ ಥರ ಇರುತ್ತೆ. ಬಟ್ ಮೈಸೂರು ಫ್ಯಾಕ್ಟ್ರಿ ಇರುತ್ತೆ, ಅವ್ರಿಗೆ ಉದ್ಯೋಗ ಕೊಡುತ್ತೆ, ಲೋಕಲ್ಸಿರ್ತಾರೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಮೇಕ್ ಇಟ್ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು.